ಸರ್ ಈಗ ಬಹಳಷ್ಟು ಜನರಿಗೆ ಆ, ನಾ PSSME ಬಂದ ತಕ್ಷಣನೇ ಧ್ಯಾನ ನೆಕ್ಸ್ಟ್ ಕಾಸ್ಮಿಕ್ ಎನರ್ಜಿ ಅನ್ನೋದೇ ಗೊತ್ತಾಗುತ್ತೆ ಸರ್. ಕಾಸ್ಮಿಕ್ ಎನರ್ಜಿ ಅಂದ್ರೆ ಅದು ಒಂದು ನಿಜವಾಗೂ ಇದೇನಾ? ವಿಶ್ವಮಯ ಪ್ರಾಣಶಕ್ತಿ ಎಲ್ಲಾ ಕಡೆನೂ ಇರುತ್ತದು. ಹೆಂಗೆ ಸೂರ್ಯನ ಬಿಸಿಲು ಹೆಂಗಿರುತ್ತೆ ಎಲ್ಲಾ ಕಡೆ ಇರುತ್ತೋ ಅದು ಎಲ್ಲಾ ಕಡೆನೂ ಇರುತ್ತಂತ ಹೇಳ್ತಾರಲ್ಲ ಸರ್, ಅದು ನಿಜಾನಾ? ಅಥವಾ ಅದನ್ನ ನಾವು ಧ್ಯಾನ ಕುತ್ಕೊಂಡಾಗ ಅನುಭವ ಪೂರ್ವಕವಾಗಿ ತಿಳ್ಕೊಬೇಕಂದ್ರೆ ಏನೇನು ಲಕ್ಷಣಗಳೇನಾದ್ರೂ ಇರುತ್ತಾ ಸರ್ ಅದಕ್ಕೆ? ಒಳ್ಳೆ ಪ್ರಶ್ನೆ ಕೇಳಿದ್ರಿ. ನನಗೆ ಒಬ್ರು ಸೈಂಟಿಸ್ಟು, ಒಂದು ವಿದೇಶದಲ್ಲಿ ಇರ್ತಕ್ಕಂಥವ್ರು ಸೈಂಟಿಸ್ಟು, ಅವರು ಇನ್ನೊಬ್ರ ಮೂಲಕ ಅವರ ಒಂದು ಪ್ರಶ್ನೆಯನ್ನು ಕಳಿಸ್ಕೊಟ್ರು. ಏನು ಅಂತಂದ್ರೆ, ಕಾಸ್ಮಿಕ್ ಎನರ್ಜಿ ಅಂತ ಅನ್ನೋದನ್ನ ನಾವು ಅಳಿಯೋದಿಕ್ಕೆ ಏನಾದ್ರೂ ಒಂದು ಸಾಧನ ಇದೆಯೇ ಅಂತ. ಅದರ ಅರ್ಥ ಇರ್ತೇನೆ, ಕಾಸ್ಮಿಕ್ ಎನರ್ಜಿ ಮೊಟ್ಟ ಮೊದಲನೇ ಬಾರಿಗೆ ಇದೆ ಅಂತ ಅನ್ನೋದನ್ನ ನಾವು ಹೇಗೆ ಗುರುತಿಸಬಹುದು? ಈಗಿನ ಕಾಲದಲ್ಲಿ ಪಂಚೇಂದ್ರಿಯಗಳಿಗೆ ಅದರ ಇದು ಅರಿವಿಗೆ ಬಂದ್ರೆ ಮಾತ್ರ ನಾವು ನಂಬುತ್ತೀವಿ, ಇಲ್ಲ ಅಂತಂದ್ರೆ ಇಲ್ಲ. ತಾನೆ? ಈಗ ಗಾಳಿ ಇದೆ ಅಂತ ನಾವು ಹೇಳೋದಾದ್ರೆ ತೋರಿಸಿ ಅಂತಂದ್ರೆ ಗಾಳಿಯ ಪರಿಣಾಮಗಳನ್ನ ನಾವು ತೋರಿಸಬಹುದು ಅಲ್ವಾ? ಎಫೆಕ್ಟ್ ಆಫ್ ದ ಇದು ಬ್ರೀಸಿಂಗು ಅಥವಾ ಇದರದ್ದು. ಗಾಳಿ ನೋಡ್ಲಿಕ್ಕೆ ನಮ್ಗೆ ಸಿಗೋದಿಲ್ಲ, ಆದ್ರೆ ನೀರು ನೋಡಬಹುದು ನಾವು. ಆ ನೀರು ಆವಿಯಾಗಿ ಹೋದ್ರೆ ಅದು ಕಣ್ಣಿಗೆ ಕಾಣಿಸೋದಿಲ್ಲ. ಹಾಗೆ ನಮ್ಮ ಇಂದ್ರಿಯಗಳಿಗೆ ಗೋಚರ ಇಲ್ಲದೆ ಇರತಕ್ಕಂಥದ್ದು ಈ ಜಗತ್ತಿನಲ್ಲಿ ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇಂದ್ರಿಯ ಗೋಚರವಲ್ಲದ್ದು ಬೇಕಾದಷ್ಟಿದೆ. ಅಂಥದ್ರಲ್ಲಿ ಈ ಪ್ರಾಣಶಕ್ತಿ ಅಂತ ಅನ್ನೋದು ಕೂಡ ಒಂದು. ಕೇವಲ ಯೋಗಿಗಳಿಗೆ ಮಾತ್ರ ಗೊತ್ತಿರ್ತಕ್ಕಂಥದ್ದು, ವಿಜ್ಞಾನಿಗಳಿಗೆ ಇದರ ಬಗ್ಗೆ ಹೆಚ್ಚಿನ ಗಮನ ಇಲ್ಲ, ಹೆಚ್ಚು ಅದರ ಬಗ್ಗೆ ಗೊತ್ತಿಲ್ಲ. ಅವ್ರಿಗೆ ಕಾಂತಶಕ್ತಿ ಬಗ್ಗೆ ಗೊತ್ತು, ಮ್ಯಾಗ್ನೆಟಿಸಂ ಬಗ್ಗೆ ಗೊತ್ತು, ಭೂಮಿಯ ಗುರುತ್ವಾಕರ್ಷಣೆ ಶಕ್ತಿ ಬಗ್ಗೆ ಗೊತ್ತು, ಸೋಲಾರ್ ಎನರ್ಜಿ ಬಗ್ಗೆ ಗೊತ್ತು, ಆಯ್ತಾ? ಈ ರೀತಿ ಎಲೆಕ್ಟ್ರಿಕಲ್ ಎನರ್ಜಿ ಬಗ್ಗೆ ಗೊತ್ತು, ಆದ್ರೆ ಅವ್ರಿಗೆ ಲೈಫ್ ಎನರ್ಜಿ ಬಗ್ಗೆ ಗೊತ್ತಿಲ್ಲ. ಲೈಫ್ ಎನರ್ಜಿ ಅಂದ್ರೆ ಪ್ರಾಣಶಕ್ತಿ. ಮೇಲಿನಿಂದ ಬಂದದ್ದು ಮೇಲಕ್ಕೆ, ಈ ಭೂಮಿಯಿಂದ ಬಂದದ್ದು ಭೂಮಿಗೆ ಅಂತ ಒಂದು ಮಾತಿದೆ. ಸಾವಿನಲ್ಲಿ ರಕ್ತ ಮೂಳೆ ಮಾಂಸ ಮಜ್ಜೆಯಿಂದ ಆಗಿರ್ತಕ್ಕಂಥ ಈ ದೇಹ ಕೊನೆಯದಾಗಿ ಈ ಮಣ್ಣಿಗೆ ಹೋಗುತ್ತೆ ನೋಡಿ. ಅದರೊಳಗಡೆ ಇರೋ ಸೂಕ್ಷ್ಮ ಶರೀರ ಮೇಲಿನಿಂದ ಬಂದಂಥದ್ದು, ಪಂಚಕೋಶಗಳನ್ನ ಸಪ್ತಕೋಶಗಳನ್ನ ಹಾಕೊಂಡು ಬಂದಿರತಕ್ಕಂಥದ್ದು, ಒಂದೊಂದೇ ಕೋಶ ಕಳಚ್ಕೊಂಡು ಮೂಲ ಪ್ರಜ್ಞೆ ಎಲ್ಲಿಂದ ಬಂದಿದೆಯೋ ಅಲ್ಲಿಗೆ ವಾಪಸ್ ಹೋಗುತ್ತೆ. ಆತ್ಮದ ಆರೋಹಣ ಎರಡು ಪದ ಇದೆ, ಮೇಲಿಂದ ಬಂದದ್ದು ಮತ್ತೆ ಮೇಲಕ್ಕೆ ಹೋದಂಥದ್ದು. ಹುಟ್ಟಿನಲ್ಲಿ ಆತ್ಮ ಮೇಲಿನಿಂದ ಬರುತ್ತೆ, ಸಾವಿನಲ್ಲಿ ಅಂದ್ರೆ ಭೌತಿಕ ಶರೀರ ಹೋದಾಗ ಈ ಬಂದಂತಹ ಸೂಕ್ಷ್ಮ ಶರೀರ ಬಿಟ್ಟು, ಎಲ್ಲಾ ಕೋಶಗಳನ್ನ ಬಿಟ್ಟು ಪ್ರಜ್ಞೆ, ಶುದ್ಧವಾದ ಪ್ರಜ್ಞೆ ಮೇಲಕ್ಕೆ ಹೋಗುತ್ತೆ. ಇದು ಗೊತ್ತಿದೆ. ಮೇಲಿನಿಂದ ಬಂದಂತಹ ಈ ಶುದ್ಧ ಪ್ರಜ್ಞೆಗೆ ಅದು ಕೂಡ ಒಂದು ಚೇತನ. ಅದಕ್ಕೆ ಆಹಾರ ಅಂತ ಅನ್ನೋದು ಒಂದು ಇದೆ. ಆ ಆಹಾರ ಯಾವುದು ಅಂತಂದ್ರೆ ಪ್ರಾಣಶಕ್ತಿ. ಅದು ಕಾಸ್ಮಾಸ್ ಇಂದ ಬರುತ್ತೆ, ವಿಶ್ವದಿಂದ ಬರುತ್ತೆ. ಅದಕ್ಕೆ ಅದನ್ನ ವಿಶ್ವ ಪ್ರಾಣಶಕ್ತಿ ಅಂತ ಕರೆಯುವಂಥದ್ದು. ನಿದ್ರೆಯಲ್ಲಿ ನಾವು ಅದನ್ನ ಪಡಿತೇವೆ, ಸಹಜವಾಗಿ ಪಡಿತೇವೆ. ಒಂದು ಪ್ರಮಾಣದಲ್ಲಿ ನಿದ್ರೆಯಲ್ಲಿ ನಮಗೆ ಸಿಗೋದಾದ್ರೆ ಧ್ಯಾನದಲ್ಲಿ 3 ಪ್ರಮಾಣದಲ್ಲಿ ಸಿಗುತ್ತೆ. ಯಾಕೆ ಅಂತಂದ್ರೆ, ಮಲಗಿದ್ದಾಗ ಬ್ರಹ್ಮರಂಧ್ರ ಓಪನ್ ಆಗಿ ಅಲ್ಪ ಪ್ರಮಾಣದಲ್ಲಿ ನಮ್ಮ ಒಳಗಡೆಗೆ ಕಾಸ್ಮಿಕ್ ಎನರ್ಜಿ ಸೇರುತ್ತೆ. ಅದೇ ನಾವು ಕುಳಿತಿರುವಂತ ಪೊಸಿಷನ್ ಅಲ್ಲಿ ಇದ್ದಾಗ 3 ಪಟ್ಟು ಹೆಚ್ಚು ನಮ್ಮ ಒಳಗಡೆ ಸೇರುತ್ತೆ. ಅದೇ ಧ್ಯಾನಕ್ಕೂ ನಿದ್ರೆಗೂ ಇರ್ತಕ್ಕಂಥ ವ್ಯತ್ಯಾಸ. ಈ ಎನರ್ಜಿಯ ಆಟ ಏನಿದೆ ನಮ್ಮ ಒಳಗಡೆ ಸೇರ್ತಕ್ಕಂಥದ್ದು ಪ್ಯೂರ್ ಸೈನ್ಸ್. ಇದು ಶುದ್ಧವಾದ ಒಂದು ವಿಜ್ಞಾನ, ಪರಿಶುದ್ಧವಾದ ಒಂದು ವಿಜ್ಞಾನ. ಆತ್ಮಕ್ಕೆ, ಆತ್ಮೋದ್ಧಾರಕ್ಕೆ, ಆತ್ಮ ಸದೃಢಕ್ಕೆ, ಆತ್ಮದ ಬೆಳವಣಿಗೆಗೆ, ಆತ್ಮದ ಪೋಷಣೆಗಾಗಿ ಬೇಕಾಗಿರ್ತಕ್ಕಂಥ ಆಹಾರವೇ ಪ್ರಾಣಶಕ್ತಿ. ನಮ್ಮ ದೇಹಕ್ಕೆ ಹೇಗೆ ನಾವು 3 ಹೊತ್ತು ಬಾಯಿಯ ಮೂಲಕ ಆಹಾರವನ್ನು ಹಾಕ್ತೀವಿ, ದೇಹದ ಪೋಷಣೆಗೆ, ದೇಹದ ಬೆಳವಣಿಗೆಗೆ, ದೇಹದ ನಿರ್ವಹಣೆಗೆ, ಹಾಗೆ ನಾವು ನಿದ್ರೆಯಲ್ಲಿ ನಮ್ಮ ಆತ್ಮದ ಪೋಷಣೆಗೆ, ಆತ್ಮದ ಬೆಳವಣಿಗೆಗೆ ಕಾಸ್ಮಿಕ್ ಎನರ್ಜಿ ಅಂತ ಅನ್ನೋದನ್ನು ಪಡ್ಕೊಳ್ತೀವಿ. ಆ ಎನರ್ಜಿ ವಿಶ್ವ ಪ್ರಾಣಶಕ್ತಿ, ವಿಶ್ವದಿಂದ ಬರ್ತಕ್ಕಂಥದ್ದು, ಭೂಮಿಯ ಗುರುತ್ವಾಕರ್ಷಣ ಶಕ್ತಿಯ ಕಾರಣದಿಂದಾಗಿ ಅದು ಎಳ್ಕೊಂಡು ಭೂಮಿ ಒಳಗಡೆ ಸೇರ್ಕೊಳ್ಳುತ್ತೆ. ಹೀಗೆ ಗುರುತ್ವಾಕರ್ಷಣ ಶಕ್ತಿ ಭೂಮಿಗೆ ಬಂದದ್ದೇ ಈ ಕಾಸ್ಮಿಕ್ ಎನರ್ಜಿಯಿಂದ. ಬಹಳ ಜನಕ್ಕೆ ಗೊತ್ತಿಲ್ಲ. ಒಂದು ಸತ್ಯ ಹೇಳ್ತೀನಿ, ಎಲೆಕ್ಟ್ರಿಕಲ್ ಎನರ್ಜಿ ಎಲ್ಲಿಂದ ಬರುತ್ತೆ ಅಂತಂದ್ರೆ, ನೀರಿನಿಂದ ನಾವು ವಿದ್ಯುತ್ ಉತ್ಪಾದನೆ ಮಾಡ್ತೀವಿ ಅಂತ ಹೇಳ್ಕೊಟ್ಬಿಟ್ಟಿದೀವಿ ಮಕ್ಕಳಿಗೆ. ನೀರಿನಿಂದ ಎಲೆಕ್ಟ್ರಿಸಿಟಿ ತೆಗಿಯೋದು ಅಂತ ಅಂದ್ರೆ ಅದರೊಳಗಡೆ ಆಲ್ರೆಡಿ ಎಲೆಕ್ಟ್ರಿಸಿಟಿ ಇರುತ್ತೆ, ಅದರಿಂದ ತೆಗಿತೀವಿ ನಾವು. ಎಷ್ಟೊಂದು ಭ್ರಾಂತಿ ನೋಡಿ. ಮ್ಯಾಗ್ನೆಟಿಕ್ ಪವರ್ ನಾವು ಮ್ಯಾಗ್ನೆಟ್ಗಳನ್ನ ಬಳಸಿ
ಟರ್ಬೈನ್ ಗಳನ್ನ ಸುತ್ತೋದ್ರ ಮೂಲಕ, ನೀರಿನ ಟರ್ಬೈನ್ ಗಳನ್ನ ಸುತ್ತೋದ್ರ ಮೂಲಕ ಮ್ಯಾಗ್ನೆಟಿಕ್ ಎನರ್ಜಿನ ನಾವು ಎಲೆಕ್ಟ್ರಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಮಾಡಿ ಅದನ್ನ ಬಳಸ್ಕೊಂಡು ಉಳಿದಿದ್ದನ್ನ ಮತ್ತೆ ನಾವು ಭೂಮಿಗೆ ವಾಪಸ್ ಬಿಡ್ತೀವಿ. ಇದು ಎಲೆಕ್ಟ್ರಿಕಲ್ ಇಂಜಿನಿಯರ್ಸ್ಗೆ ಗೊತ್ತಿರ್ತಕ್ಕಂಥ ವಿಚಾರ. ಅದೇ ರೀತಿ ಕಾಸ್ಮಿಕ್ ಎನರ್ಜಿ ಬಗ್ಗೆ ಗೊತ್ತಿರುವಂಥದ್ದು ಯೋಗಿಗಳಿಗೆ ಮಾತ್ರ. ಮುನಿಗಳಿಗೆ ಮೌನವಾಗಿ ಯಾಕಿರ್ತಾರೆ ಅವರು ಅಂದ್ರೆ ಮಾತಾಡೋದ್ರಿಂದ ಖರ್ಚಾಗತ್ತೆ, ನೋಡೋದ್ರಿಂದ ಖರ್ಚಾಗತ್ತೆ. ಯಾವುದು? ಸ್ಪಿರಿಚುವಲ್ ಎನರ್ಜಿ. ಸೊ ಈಗಿನ ಕಾಲದಲ್ಲಿ ಎಷ್ಟು ಜನಕ್ಕೆ ನೆಮ್ಮದಿಯಾಗಿ ನಿದ್ರೆ ಮಾಡೋದಕ್ಕೆ ಅವಕಾಶ ಇದೆ ಹೇಳಿ? ನಿದ್ರೆಯ ಅವಶ್ಯಕತೆ ಇದ್ರೂ ಕೂಡ ನಾವು ನಿದ್ರೆ ಮಾಡ್ದೇನೆ ಸಹಜವಾಗಿ ರೀಚಾರ್ಜ್ ಮಾಡ್ಕೊಳ್ದೇನೆ ನಮ್ಮ ಬಾಡಿ ಅಂಡ್ ಮೈಂಡ್ ಸೂಕ್ಷ್ಮ ಶರೀರವನ್ನ ಸದೃಢಗೊಳಿಸ್ತೇನೆ ಇವತ್ತೆಲ್ಲಾ ಕಡೆ ಸ್ಟ್ರೆಸ್ಸು, ಸ್ಟ್ರೈನು, ಟೆನ್ಷನ್ನು ಬರ್ತಾ ಇರೋದಕ್ಕೆ ಕಾರಣನೇ ಇದು. ಆದ್ರಿಂದ ಈಗ ಧ್ಯಾನ ಮಾಡೋದ್ರಿಂದ ನಮಗೆ 3 ಪಟ್ಟು ಎನರ್ಜಿ ಸಿಗುತ್ತೆ ಅಂತ ಅನ್ನೋದಾದ್ರೆ ನಾವು ಧ್ಯಾನವನ್ನ ಹೆಚ್ಚು ಮಾಡಬಹುದು ಅನ್ನೋದು ಸೈಂಟಿಫಿಕ್ ಪರಿಕಲ್ಪನೆ ಇದೆ. ಖಂಡಿತವಾಗ್ಲೂ ಇದು ಪ್ರೂವನ್ ಇದು. ಇನ್ನೊಂದು ನೀವು ಕೇಳದಂತ ವಿಚಾರಕ್ಕೆ, ಕಾಸ್ಮಿಕ್ ಎನರ್ಜಿಯನ್ನ ಕಣ್ಣಿಂದ ನೋಡಬಹುದೇ? ಖಂಡಿತ ಕಣ್ಣಿಗೆ ಕಾಣತಕ್ಕಂತ ಶಕ್ತಿ ಅಲ್ಲ ಇದು. ಎಲೆಕ್ಟ್ರಿಸಿಟಿಯನ್ನ ತೋರಿಸು ಅಂತಂದ್ರೆ ಹೇಳಕ್ಕಾಗಲ್ಲ, ಆದ್ರೆ ಅದರ ಪರಿಣಾಮವನ್ನ ನಾನು ಬೆಳಕಿನ ಒಂದು ಲೈಟ್ ಅಲ್ಲಿ, ಒಂದು ಬಲ್ಬ್ ನಲ್ಲಿ ತೋರಿಸಬಹುದು. ಈಗ ವಿಷಯಕ್ಕೆ ಬರ್ತೇನೆ ನಾನು. ನಿದ್ರೆಯಲ್ಲಿ ನಮ್ಮ ಪ್ರಜ್ಞೆ ಸುಪ್ತ ಸ್ಥಿತಿಗೆ ಹೊರಟೋಗಿರುತ್ತೆ, ಕನಸಿನ ಇದರಲ್ಲಿ ಇರುತ್ತೆ, ನಮಗೇನೂ ಗೊತ್ತಾಗಲ್ಲ. ಆದ್ರೆ ಧ್ಯಾನದಲ್ಲಿ ಅರಿವು ಎಚ್ಚರಿಕೆ ಸ್ಥಿತಿಯಲ್ಲಿ ಇರೋದ್ರಿಂದ ಕಾಸ್ಮಿಕ್ ಎನರ್ಜಿಯ ಪ್ರಭಾವ ನಮ್ಮ ಮೇಲೆ ಆಗ್ತಾ ಇರತಕ್ಕಂಥದ್ದನ್ನು ನಾವು ಗಮನಿಸ್ತೀವಿ. ಮತ್ತೆ ನಮ್ಮ ಮನಸ್ಸು ಖಾಲಿ ಆಗೋದಕ್ಕೆ ಕಾಸ್ಮಿಕ್ ಎನರ್ಜಿಯು ಕೂಡ ಕಾರಣ. ಅಗಾಧವಾದ ಪ್ರಮಾಣದ ಕಾಸ್ಮಿಕ್ ಎನರ್ಜಿ ಇರತಕ್ಕಂಥ ಪಿರಮಿಡ್ ಒಳಗಡೆಗೆ ನಾವು ಕುಳಿತು ಧ್ಯಾನ ಮಾಡುವಾಗ ನಮ್ಮ ಆಲೋಚನೆಗಳ ಮೇಲೆ ಅದು ಒಂದು ಒತ್ತಡವನ್ನ ತಂದು ಅದನ್ನ ಸ್ನಬ್ ಮಾಡ್ತಕ್ಕಂಥದ್ದು, ನಮ್ಮ ಆಲೋಚನೆಗಳನ್ನ ತುಳಿತಕ್ಕಂಥ ಕೆಲಸವನ್ನ ಮಾಡುತ್ತೆ ಕಾಸ್ಮಿಕ್ ಎನರ್ಜಿ. ಹಾಗಾಗಿ ನಮಗೆ ಪಿರಮಿಡ್ ಒಳಗಡೆಗೆ ಆಲೋಚನಾ ರಹಿತ ಸ್ಥಿತಿ ಬಹಳ ಬೇಗ ಬರುತ್ತೆ. ಅದು ಎಷ್ಟೋ ಜನಕ್ಕೆ, ಈಗ ನಮ್ಮ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಈ ಮೈತ್ರಿಯ ಧ್ಯಾನ ವಿಶ್ವವಿದ್ಯಾನಿಲಯದಲ್ಲಿ ಇರ್ತಕ್ಕಂಥ ಬೃಹತ್ ಪಿರಮಿಡ್ ಒಳಗಡೆಗೆ, ಅದರಲ್ಲೂ ಕೇಂದ್ರ ಭಾಗದಲ್ಲಿ ನಾವು ಕಿಂಗ್ಸ್ ಚೇಂಬರ್ ಅಲ್ಲಿ ಕುಳಿತು ಧ್ಯಾನ ಮಾಡಿದ್ರೆ, ಹುಣ್ಣಿಮೆ ದಿನ ಮಾಡಿದ್ರಂತೂ ಅದು ನಮಗೆ ತೊಟ್ಲು ತೂಗಿಸ್ದಂಗೆ ತೂಗಿಸುತ್ತೆ ಅಲ್ಲಿ. ಯಾಕೆ ಅಂತಂದ್ರೆ ದಟ್ ಇಸ್ ಬೊಂಬಾರ್ಡ್ಮೆಂಟ್ ಆಫ್ ದ ಎನರ್ಜಿ ಫ್ರಮ್ ಒನ್ ಪಾಯಿಂಟ್ ಟು ಅನದರ್ ಇನ್ಸೈಡ್ ದಟ್ ಪಿರಮಿಡ್. ಪಿರಮಿಡ್ ನ ಒಳಗಡೆಗೆ ಒಂದು ಮಾರ್ಫೋಜೆನಿಕ್ ಫೀಲ್ಡ್ ಅಂತ ಹೇಳ್ತೀವಿ ನಾವು, ಅಂದ್ರೆ ಪ್ರಭಾವಲಯ ಅಂತ ಹೇಳ್ತೀವಿ. ಅದು ಸೃಷ್ಟಿಯಾಗಿರುತ್ತೆ. ಹೇಗೆ ಸೃಷ್ಟಿಯಾಗಿರುತ್ತೆ ಅಂತಂದ್ರೆ, ಹೊರಗಡೆಯಿಂದ ಬರ್ತಕ್ಕಂಥ ಕಾಸ್ಮಿಕ್ ಎನರ್ಜಿ ಪ್ರಮಾಣ ಒಳಗಡೆಗೆ ಸೇರೋಂಥದ್ದು ಜಾಸ್ತಿ, ಭೂಮಿಗೆ ಗ್ರೌಂಡ್ ಆಗ್ತಕ್ಕಂಥ ಕಾಸ್ಮಿಕ್ ಎನರ್ಜಿ ಪ್ರಮಾಣ ಕಡಿಮೆ ಇದ್ದಾಗ ಒಳಗಡೆಗೆ ಒಂದು ರೀತಿಯ ಒಂದು ಪ್ರಭಾವಲಯ, ಒತ್ತಡದ ಪ್ರಭಾವಲಯ ಸೃಷ್ಟಿಯಾಗುತ್ತೆ. ಅದೇ ಕಾಸ್ಮಿಕ್ ಎನರ್ಜಿಯ ಅಸ್ತಿತ್ವಕ್ಕೆ ಇರತಕ್ಕಂಥ ಒಂದು ಸಾಕ್ಷಿ ಮತ್ತು ಪುರಾವೆ. ತೊಟ್ಲು ತೂಗಿಸ್ದಂಗೆ ಯಾಕೆ ಆಡಿಸುತ್ತೆ ಅಂತಂದ್ರೆ, ನಮ್ಮ ಮೂಲಕ ಅದು ಹಾದು ಹೋಗ್ತಾ ಇರುತ್ತೆ, ತಳ್ಳುತ್ತೆ ನಮಗೆ ಆ ಕಡೆಯಿಂದ ಈ ಕಡೆ ಈ ಕಡೆ. ಅದು ಕಾಸ್ಮಿಕ್ ಎನರ್ಜಿ ಇದೆ ಅಂತ ಅಂದ್ರೆ, ಆ ಕಾಸ್ಮಿಕ್ ಎನರ್ಜಿ ನಮ್ಮ ಮೇಲೆ ಹೆಚ್ಚು ಹೆಚ್ಚು ಒಳ ಪ್ರವೇಶ ಮಾಡಿದಷ್ಟು ನಮ್ಮ ದೇಹದ ಒಳಗಡೆಗೆ ಎಥರಿಕ್ ಪ್ಯಾಚಸ್ ಅಂತ ಇಂಗ್ಲಿಷ್ ನಲ್ಲಿ ಹೇಳ್ತೀವಿ, ಅಂದ್ರೆ ಅಡೆತಡೆಗಳು ಅಂತ ಹೇಳಿ, ಆ ಅಡೆತಡೆಗಳೆಲ್ಲ ನಿವಾರಣೆ ಆಗಿ 72,000 ಎನರ್ಜಿ ಟ್ಯೂಬ್ಸ್ ಕ್ಲಿಯರ್ ಆಗಿದ್ದಾಗ ನಮಗೆ ದೈಹಿಕವಾಗ್ಲಿ ಮಾನಸಿಕವಾಗ್ಲಿ ಯಾವುದೇ ಒಂದು ಕಾಯಿಲೆ ಬರೋದಿಲ್ಲ ಅಂತ ಅನ್ನೋದು ವಾಸ್ತವವಾಗಿ ಪ್ರೂವ್ ಆಗಿರ್ತಕ್ಕಂಥದ್ದು. ಥ್ಯಾಂಕ್ ಯು ಮೇಡಮ್. ಓಕೆ ಸರ್, ಅದಕ್ಕೆ ಧ್ಯಾನ ಕೂತ್ಕೊಂಡಾಗ ಹೆಂಗಂದ್ರೆ ಸರ್, ಈಗ ಜರ್ಕ್ ಕೊಡ್ದಂಗೆ ಅಥವಾ ಬಿದ್ಬಿಡಂಗೆ ಕೆಲವು ಸಲ ಫೀಲ್ ಆಗ್ತಾ ಇರುತ್ತೆ ಸರ್. ಮೋಸ್ಟ್ಲಿ ಆ ಒಂದು ಎನರ್ಜಿಯ ಇದರಿಂದ ಆಗ್ಬೋದಾ ಸರ್ ಆತರ? ಹೌದು, ಖಂಡಿತ. ಆಮೇಲೆ ಆ ಎನರ್ಜಿ ಪ್ರಭಾವ ನಮ್ಮ ಮೇಲೆ ಆಗ್ತಾ ಇದೆ ಅಂತಂದ್ರೆ, ನಮ್ಮಲ್ಲಿ ಸೂಕ್ಷ್ಮತೆಗಳಿದ್ದಾಗ, ಧ್ಯಾನಿಗಳು ಸೂಕ್ಷ್ಮವಾಗಿ ಧ್ಯಾನ ಮಾಡಿ 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 ಆ ಸೂಕ್ಷ್ಮತೆಗಳನ್ನ ಗ್ರಹಿಸ್ತಕ್ಕಂಥ ಮನಸ್ಥಿತಿ ಆ ಒಂದು ಮಟ್ಟಕ್ಕೆ ಏರಿದಾಗ ನಮ್ಮ ಒಳಗಡೆ ಇರತಕ್ಕಂಥ ಚಕ್ರಗಳಲ್ಲಿ ಕೂಡ ನಮಗೆ ಅದನ್ನ ಫೀಲಿಂಗ್ ಅನ್ನ ಆಗತ್ತೆ. ಈಗ ಅದು ಆರಂಭದ ದಿನಗಳಲ್ಲಿ ನಾನು ಕೂಡ ಧ್ಯಾನಕ್ಕೆ ಬಂದಾಗ, ಅದರಲ್ಲೂ ವಿಶೇಷವಾಗಿ ಪತ್ರಿ ಸರ್ ಅವರ ಪಕ್ಕದಲ್ಲಿ ಕೂತಾಗ ಮೂಲಾಧಾರ ಚಕ್ರದಲ್ಲಿ ನಮಗೆ ಒಂದು ರೀತಿ ಸಂವೇದನೆ ಶುರು ಆಗಂತದ್ದು, ಟಿಂಗ್ಲಿಂಗ್ ಸೆನ್ಸೇಷನ್ ಅಂತ, ಮುಲ ಅಂತ ಅನ್ನೋದಂತ. ಆಮೇಲೆ ಅಲ್ಲಿಂದ ಆಜ್ಞಾ ಚಕ್ರಕ್ಕೆ ಒಂದು ರೀತಿ ಒಂದು ಒಂದು ಸ್ಪಾರ್ಕ್, ಅಂದ್ರೆ ಒಂದು ಕಿಡಿ ಹಾರದ ರೀತಿನಲ್ಲಿ ಇಲ್ಲಿ ಕೂಡ ಸಂವೇದನೆಯನ್ನ ಬರ್ತಕ್ಕಂಥದ್ದು. ನೀವು ಎಲ್ಲಾದ್ರೂ ಹೈಲಿ ಎನರ್ಜೆಟಿಕ್ ಪ್ಲೇಸ್ಗೆ ಹೋದಾಗ ಸೆನ್ಸ್ ಆಗುತ್ತೆ, ಇದು ತುಂಬಾ ಹೈಲಿ ಎನರ್ಜೆಟಿಕ್ ಪ್ಲೇಸ್ ಇದೆ ಅಂತ ಗೊತ್ತಾಗುತ್ತೆ. ಹಳೇ ಕಾಲದ ಆಗಮಶಾಸ್ತ್ರದ ಪ್ರಕಾರ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ದೇವಸ್ಥಾನಗಳಲ್ಲಿ ಈಗೂ ಕೂಡ
ಹೈ ಎನರ್ಜಿ ಇರುತ್ತೆ, ಅಲ್ಲಿ ಕೂಡ ನಾವು ಹೆಚ್ಚಿನ ರೀತಿಯಲ್ಲಿ ಧ್ಯಾನ ಮಾಡೋದಕ್ಕೆ ಅವಕಾಶ ಇರುತ್ತೆ. ಅದಕ್ಕೆ ಪತ್ರಿ ಸರ್ ಹೇಳಿದ್ರೆ ಎಲ್ಲಾ ದೇವಾಲಯಗಳು ಧ್ಯಾನಾಲಯಗಳು ಆಗ್ಬೇಕು. ದುರಂತ ಏನು ಅಂತಂದ್ರೆ ನಾವು ಪೂಜೆ ಪುನಸ್ಕಾರ ಜಪ ತಪಗಳು ಎಲ್ಲವೂ ಮಾಡ್ತೀವಿ ದೇವಸ್ಥಾನದಲ್ಲಿ, ಗಂಟೆ ಎಲ್ಲ ಬಾರಿಸ್ತೀವಿ, ಎಲ್ಲ ಸರಿ. ಆದ್ರೆ ಜಪಕ್ಕೆ ಕುಳಿತುಕೊಳ್ಳಲ್ಲ. ಜಪ ನಾವು ಮಾಡ್ತಾ ಮಾಡ್ತಾ ಅಜಪವಾಗಿ ಪರಿವರ್ತನೆ ಆಗ್ಬೇಕು ಅಂತ ಇದೆ ಇದು. ಅಜಪ ಅಂತಂದ್ರೆ ಧ್ಯಾನಸ್ಥ ಸ್ಥಿತಿ. ಜಪ ಮಾಡ್ತಾ ಮಾಡ್ತಾ, ಜಪ ಅಂದ್ರೆ ಏಕಾಗ್ರತೆ, ಅಜಪ ಅಂತಂದ್ರೆ ಶೂನ್ಯ ಸ್ಥಿತಿ, ಧ್ಯಾನಸ್ಥ ಸ್ಥಿತಿ. ಅದನ್ನ ನಾವು ಸಾಧನೆ ಮಾಡ್ಲಿಕ್ಕೆ ಅವಕಾಶ ಇದೆ. ಹೆಚ್ಚಿನ ಹೈ ಎನರ್ಜಿ ಪ್ಲೇಸಸ್ ಅಲ್ಲಿ ಅವಕಾಶ ಆಗುತ್ತೆ. ಅದು ನಾವು ಅದನ್ನ ಉಪಯೋಗಿಸ್ಕೊಳ್ಳೋಷ್ಟು ವ್ಯವಧಾನ ಸಮಯ ನಮ್ಗೆ ಇರೋದಿಲ್ಲ ಅಷ್ಟೇ. ಓಕೆ, ಥ್ಯಾಂಕ್ ಯು ಸರ್.